ನಮಸ್ಕಾರ. ಇದು ಮಹಾಭಾರತ 2024 ಮೆಗಾ ಫೈಟ್. ನಮ್ಮ ಈ ಬಾರಿಯ ಮೆಗಾ ಫೈಟ್ ಕರ್ನಾಟಕದ ಮ್ಯಾಂಚೆಸ್ಟರ್ ಸಿಟಿ ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ. ಇಲ್ಲಿ ಎರಡು ಬಲಿಷ್ಠ ಕುಟುಂಬಗಳ ನಡುವೆ ಮತಗಜಗಳ ಹೋರಾಟದಂತೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಒಂದು ಕಡೆ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರು ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆ ಹಾಲಿ ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಶಾಮನೂರು ಸೊಸೆ ಅಖಾಡದಲ್ಲಿದ್ದಾರೆ. ಇವರಿಬ್ಬರ ನಡುವೆ ಅವಕಾಶಗಳು ಸಿಗಲ್ಲ, ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ವಿನಯ್ ಕುಮಾರ್ ಮುನ್ನುಗ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ದಾವಣಗೆರೆ ಯಾರ ಕೈವಶವಾಗುತ್ತೆ ನೋಡೋಣ ಬನ್ನಿ ಇವತ್ತಿನ ಮೆಗಾ ಫೈಟ್ ನಲ್ಲಿ. ನನ್ನೊಂದಿಗಿದ್ದಾರೆ ನನ್ನ ಕಲೀಗ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ ಬೈದನ ಮನೆ. ಆನಂದ್, ದಾವಣಗೆರೆಯ ಅಖಾಡ ಏನ್ ಹೇಳ್ತಾ ಇದೆ? ಭಾವನಾ, ಕರ್ನಾಟಕ ರಾಜಕಾರಣದಲ್ಲಿ ತಂದೆ ಆಗಿರ್ತಕ್ಕಂಥ ಇತಿಹಾಸ ಹೊಂದಿರುವಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರ 1991ರವರೆಗೆ ಕಾಂಗ್ರೆಸ್ನ ಭದ್ರಕೋಟೆ. 91ರ ನಂತರದಲ್ಲಿ BJP ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಫಲಿತಾಂಶದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಬೇರೆ ಬೇರೆ ರಾಜಕೀಯ ಸ್ವರೂಪಗಳನ್ನು ಪಡೆದುಕೊಂಡಿದೆ. ಈ ಬಾರಿ ಎರಡು ಪ್ರಮುಖವಾಗಿರ್ತಕ್ಕಂಥ ಪ್ರತಿಷ್ಠಿತವಾಗಿರ್ತಕ್ಕಂಥ ಕುಟುಂಬಗಳ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಈ ಕ್ಷೇತ್ರ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ. ಹಾಗಾಗಿಯೇ ಈ ಬಾರಿ ಈ ಕ್ಷೇತ್ರದಲ್ಲಿ ಯಾವ ಫಲಿತಾಂಶ ಬರುತ್ತೆ ಅಂತಕ್ಕಂಥದ್ದು ಅತ್ಯಂತ ಕುತೂಹಲ ಕಾರಣವಾಗಿದೆ. ಭಾವನಾ, ನಮ್ಮೊಂದಿಗೆ ಗಣ್ಯ ಅತಿಥಿಗಳಿದ್ದಾರೆ ಇವತ್ತಿನ ಮೆಗಾ ಫೈಟ್ ನಲ್ಲಿ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಹಾಲಿ ಸಂಸದರ ಪಕ್ಷದಿಂದ BJPಯಿಂದ ದಾವಣಗೆರೆಯ ರಾಜಕೀಯದ ಹಲವು ಮಜಲುಗಳನ್ನ ನೋಡಿರುವ ಹರಿಹರ ಶಾಸಕ BP ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲಿಲ್ಲ ಅಂದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ತೊಡೆ ತಟ್ಟಿರುವ ಶಿವಗಂಗಾ ಬಸವರಾಜು ಅವರು ನಮ್ಮ ಜೊತೆ ಇದ್ದಾರೆ. ಶಿವಗಂಗಾ ಬಸವರಾಜು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು BP ಹರೀಶ್ ಅವರಿಂದ ಇವತ್ತಿನ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಆರಂಭಿಸ್ತಾ ಇದ್ದೀನಿ. BP ಹರೀಶ್ ಅವರೇ, 2.5 ದಶಕಗಳ ಕಾಲ ಸಿದ್ದೇಶ್ವರ್ ಫ್ಯಾಮಿಲಿ ಮತ್ತು BJP ನಿರಂತರವಾಗಿ ದಾವಣಗೆರೆಯಲ್ಲಿ ಗೆಲ್ತಾ ಬರ್ತಾ ಇದೆ. ಆದರೆ ಇದರಲ್ಲಿ ಒಂದು ಗಮನ ಹರಿಸಬೇಕು, ಯಾವಾಗ ಶಾಮನೂರು ಫ್ಯಾಮಿಲಿ ಅಖಾಡದಲ್ಲಿದೆಯೋ ಗೆಲ್ಲುವ ಮಾರ್ಜಿನ್ ಬಹಳ ಚಿಕ್ಕದಿದೆ. ಈ ಬಾರಿ ಮತ್ತೊಂದು ಸಲ ಶಾಮನೂರು ಫ್ಯಾಮಿಲಿ ಅಖಾಡದಲ್ಲಿದೆ, ಗೆಲುವು ಸುಲಭ ಅಂತ ಅನ್ನಿಸ್ತಾ ಇದೆಯಾ ನಿಮಗೆ? ಈ ಚುನಾವಣೆ ದೇಶದ ಚುನಾವಣೆ. ಈ ಚುನಾವಣೆಯಲ್ಲಿ ಎರಡು ಮನೆತನದ ಪ್ರಶ್ನೆ ಅಲ್ಲ, ಇದು ನಮ್ಮ ದೇಶದ ಪ್ರಶ್ನೆ. 10 ವರ್ಷಗಳಿಂದ ಯಶಸ್ವಿಯಾಗಿ ನಮ್ಮ ದೇಶವನ್ನು ಮುನ್ನಡೆಸಿದಂಥ ನರೇಂದ್ರ ಮೋದಿಯವರನ್ನು ವಿಶ್ವ ಕೊಂಡಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ವಿಶ್ವದ ಅನೇಕ ನಾಯಕರು ಹೇಳ್ತಾ ಇದ್ದಾರೆ, ಭಾರತೀಯರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಮೋದಿ ಬರೀ ಭಾರತಕ್ಕಲ್ಲ, ಅವರೊಬ್ಬ ವಿಶ್ವಗುರು, ಅವರ ನಾಯಕತ್ವವನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಕರೆ ಕೊಡ್ತಾ ಇರಬೇಕಾದಂಥ ಈ ಸಂದರ್ಭದಲ್ಲಿ ಇಲ್ಲಿನ ಎರಡು ಮನೆತನದ ಪ್ರಶ್ನೆ ಅಲ್ಲ, ಈ ಎರಡು ಮನೆತನ ಅನೇಕ ಚುನಾವಣೆಗಳನ್ನು ಎದುರಿಸಿದರೆ ಸಮನಾದಂಥ ಹೋರಾಟ ನಡೆಯುತ್ತೆ. ಆದರೆ ಹೆಚ್ಚು ಬಾರಿ BJPಯ GM ದಿವಂಗತ ಮಲ್ಲಿಕಾರ್ಜುನಪ್ಪನವರು, ನಂತರ GM ಸಿದ್ದೇಶ್ವರವರು ಗೆದ್ದಿರ್ತಕ್ಕಂಥದ್ದು ಸತ್ಯ. ಆದರೆ ಈ 2024ರ ಚುನಾವಣೆ ನಮ್ಮ ದೇಶದ ಭವಿಷ್ಯವನ್ನು ನಮ್ಮ ದೇಶದ ಜನತೆ ಗಮನಿಸ್ತಾ ಇರೋದರಿಂದ ಮೋದಿಯ ಚುನಾವಣೆ ಅಂತೇಳಿ ನಾನು ಭಾವಿಸ್ತೇನೆ. ಮೋದಿಯ ಅವಶ್ಯಕತೆ ನಮ್ಮ ದೇಶಕ್ಕೆ ಬೇಕಾಗಿರೋದ್ರಿಂದ ಇಲ್ಲಿ BJP ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ, ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರರು ಕೂಡ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಹರೀಶ್ ಅವರೇ, ಭಾಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನಪ್ಪನವರು 91ರಿಂದ ಗೆಲ್ಲೋಕ್ಕೆ ಆರಂಭ ಆಯಿತು. ನಂತರದಲ್ಲಿ GM ಸಿದ್ದೇಶ್ವರರು, ಈಗ ಗಾಯತ್ರಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಇದೇ ರೀತಿ ಒಂದು ಕುಟುಂಬದಕ್ಕೆ ಅವಕಾಶ ಕೊಡ್ತಕ್ಕಂಥ ಪದ್ಧತಿ ಮುಂದುವರೆದಿದ್ದೇ ಆದರೆ ಕುಟುಂಬ ರಾಜಕಾರಣವನ್ನು ವಿರೋಧಿಸ್ತಕ್ಕಂಥ BJPಯ ಸಿದ್ಧಾಂತ ಏನಾಗಬೇಕು ಮತ್ತು BJPಯನ್ನು ಬೆಂಬಲಿಸ್ತಾ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತ ಯಾವಾಗ ರಾಜಕಾರಣಕ್ಕೆ ಬರಬೇಕಾಗತ್ತೆ? ಇದು ಕಂಟಿನ್ಯೂ ಆಗಿರ್ತಕ್ಕಂಥ ಈ ರೀತಿಯಾಗಿರುವಂಥ ಕುಟುಂಬ ರಾಜಕಾರಣ ಮುಂದುವರ್ಕೊಂಡು ಬಂದರೆ BJP ಹೇಗೆ ಭಿನ್ನ ಅಂತ ಅನ್ನಿಸ್ತದೆ? ನೋಡಿ, ಇವತ್ತು ಆ ಪ್ರಶ್ನೆ ಎರಡು ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ತಕ್ಕಂಥದ್ದು. ಇವತ್ತು ದಾವಣಗೆರೆ ಉತ್ತರ ವಿಧಾನಸಭಾದ ಶಾಸಕರು SS ಮಲ್ಲಿಕಾರ್ಜುನ್ ಅವರು, ದಕ್ಷಿಣದ ಶಾಸಕರು ಶಾಮನೂರು ಶಿವಶಂಕರಪ್ಪನವರು. ಇವತ್ತು ಅವರಿಬ್ಬರು ಇದ್ದಾಗ ಕೂಡ ಇವತ್ತು ಶಿವಶಂಕರಪ್ಪನವರ ಸೊಸೆ
ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಅಂದರೆ ಇದು ಬರೀ ವಂಶ ಪರಂಪರೆ ಅಷ್ಟೇ ಅಲ್ಲ, ಇದು ಒಂದು ಮನೆತನದ ಪಾಲಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ದಿವಂಗತ ಮಲ್ಲಿಕಾರ್ಜುನಪ್ಪನವರು ಆದ ನಂತರ ಸಿದ್ದೇಶ್ವರ ನಂತರ ಗಾಯತ್ರಿ ಸಿದ್ದೇಶ್ವರ ಸ್ಪರ್ಧೆ ಮಾಡಿದಾರೇನ ಅವ್ರ ಮನೇಲಿ ಇರ್ತಕ್ಕಂಥವರೆಲ್ಲ ರಾಜಕೀಯ ಆ ಪಕ್ಷದ ಎಲ್ಲ ಟಿಕೆಟ್ಗಳನ್ನೇನು ಅವ್ರ ಮನೆತನದವ್ರು ಪಡೆದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತೀನಿ. ಬಸವರಾಜ್ ಅವರೇ, ಕಾಂಗ್ರೆಸ್ ಅಭ್ಯರ್ಥಿಗೆ ಚನ್ನಗಿರಿಯಲ್ಲಿ ಬಿಜೆಪಿಗಿಂತ ಹೆಚ್ಚಿನ ಮತಗಳನ್ನು ನಾನು ತಂದು ಕೊಡ್ತೀನಿ ಅನ್ನೋ ಜೋಶ್ ಜೊತೆ ನೀವು ಈ ಬಾರಿಯ ಎಲೆಕ್ಷನ್ನಲ್ಲಿ ಓಡಾಡ್ತಾ ಇದ್ದೀರಾ. ಆದರೆ 2.5 ದಶಕದ ಈ ಬಿಜೆಪಿಯ ಪಾರುಪತ್ಯ ಏನಿದೆ, ಬಿಜೆಪಿ ಗೆಲ್ತಾ ಬರ್ತಾ ಇರೋದೇನಿದೆ, ಆ ಕೋಟೆ ಹೊಡೆಯೋದಕ್ಕೆ ಸಾಧ್ಯನಾ ಈ ಸಲ? ನೋಡಿ, ಕಳೆದ 4 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ವರ್ ಮತ್ತು ಅವ್ರ ಕುಟುಂಬದವರು ಭಾಗಿಯಾಗಿದ್ದಾರೆ. ನಮ್ಮ ದಾವಣಗೆರೆ ಜಿಲ್ಲೆಗೆ ಅವ್ರು ಏನು ಕೊಟ್ಟಿದ್ದಾರೆ ಅನ್ನೋದು ತಮಗೆಲ್ಲ ಮಾಹಿತಿ ಇದೆ. ಜೊತೆಗೆ ಹೇಳ್ಬೇಕಪ್ಪ ಅಂದರೆ ಉದಾಹರಣೆಗೆ ಏನೀಗ ನಮ್ಮ ಕೇಂದ್ರ BJP ನೇತೃತ್ವ ಕೇಂದ್ರ ಸರ್ಕಾರ ಯಾವ ರೀತಿ GST ನಮಗೆ ಚೊಂಬು ತೋರಿಸ್ತೋ, ಅದೇ ರೀತಿ ಈ GM ಸಿದ್ದೇಶ್ವರ್ ಕುಟುಂಬನೂ ಚೊಂಬೆ ಕೊಟ್ಟಿರೋದು. ಯಾವುದೇ ರೀತಿಯ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕರ್ತರು ಏನಿಲ್ಲಿ ನಮ್ಮ BJP ಕಾರ್ಯಕರ್ತರಿರ್ಬೋದು, BJPಯ ಶಾಸಕರೇನು ಇವತ್ತಿಲ್ಲಿದ್ದಾರೆ, ಅವರಿಗೆ ಒಂದು ಸ್ವಾಭಿಮಾನ ಅನ್ನೋದಿದ್ದರೆ, ಸ್ವಾಭಿಮಾನಿಗಳು ಆಗಿದ್ದಿದ್ರೆ ಅವ್ರು ಹೋಗಿ ನೋಡ್ಕೊಂಬರ್ಲಿ ಭೀಮ್ ಸಮುದ್ರದಲ್ಲಿದೆಯೋ MP ಗ್ರಾಂಟು ದಾವಣಗೆರೆ ಜಿಲ್ಲೆಯಲ್ಲಿ ಯಾರಿಗಾರು ಕೊಟ್ಟಿದ್ದಾರೆ ಅನ್ನೋದನ್ನು. ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ, ಅವರ ಒಂದು ವ್ಯವಹಾರಕ್ಕೋಸ್ಕರ, ಅವರ ಒಂದು ಮೈನಿಂಗ್ ವ್ಯವಹಾರ ಇರ್ಬೋದು, ಅವ್ರ ಅಡಿಕೆ ವ್ಯಾಪಾರ ಇರ್ಬೋದು, ಅವರ ಒಂದು ಸಂಸ್ಥೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಅವ್ರು ರಾಜಕೀಯ ಮಾಡ್ತಿರೋ ಹೊರತುಪಡಿಸಿದ್ರೆ ಯಾವುದೇ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಯಾವುದೇ ರೀತಿ ಅಭಿವೃದ್ಧಿ ಕಂಡಿಲ್ಲ. BP ಹರೀಶ್ ಅವರ ಪ್ರಶ್ನೆನೇ ನಾನು ನಿಮ್ಮನ್ನ ಕೇಳ್ತೀನಿ. ಈಗ GM ಸಿದ್ದೇಶ್ವರ್ ಅವರು ಸ್ಪರ್ಧಿಸ್ತಾ ಇಲ್ಲ, ಅವರ ಪತ್ನಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಶಾಮನೂರ್ ಅವರು ಶಾಸಕರಾಗಿದ್ದಾರೆ, SS ಮಲ್ಲಿಕಾರ್ಜುನ್ ಸಚಿವರಾಗಿದ್ದಾರೆ, ಈಗ ಪ್ರಭಾ ಮಲ್ಲಿಕಾರ್ಜುನ್ ಅಖಾಡದಲ್ಲಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ಯಾರೂ ಇಲ್ವಾ? ಹಾಗಾದರೆ 100ಕ್ಕೆ 100 ನೀವು ಕೇಳಿ ಸರಿ ಇದೆ, ನಾನು ತಪ್ಪು ಅನ್ನಲ್ಲ. ಆದರೆ ಪಕ್ಷ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾದ್ರೆ ಅಭ್ಯರ್ಥಿಯ ಆಯ್ಕೆ ಅವರ ಒಂದು ಸೇವೆ ಮೇಲೆ ಅಳವಡಿಸ್ತದೆ. ಈಗ ಅವರೇನು ಚುನಾವಣೆಯಲ್ಲಿ ಟಿಕೆಟ್ ಕೇಳಿರಲಿಲ್ಲ, ಸೊ ಅವರು ನನಗೆ ಚುನಾವಣೆ ಆ ಟಿಕೆಟ್ ಅನೌನ್ಸ್ ಆದಮೇಲೂ ನನ್ನ ಜೊತೆ ಮಾತಾಡಿದ್ರು, ನನಗೆ ಟಿಕೆಟ್ ಬೇಡ, ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಸೋಣ ಅಂತ. ಆದರೆ ಪಕ್ಷ ಇವರ ಒಂದು ಸೇವೆ ಏನು ಕರೋನಾ ಸಂದರ್ಭದಲ್ಲಿ ಆಮೇಲೆ ಆರೋಗ್ಯ ಒಂದು ಸೇವೆಗಳನ್ನ ಯಾವ ರೀತಿ ಮಾಡಿದರೆ ಅದನ್ನು ಗುರುತಿಸಿ ನಮ್ಮ ಪಕ್ಷಕ್ಕೆ ಸೂಕ್ತ ಅಭ್ಯರ್ಥಿ, ನಮ್ಮ ಗೆಲುವಿಗೆ ನೀವೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದಾರೆ. ಹೊರತುಪಡಿಸಿದ್ರೆ ಯಾವುದೇ ಕಾರಣಕ್ಕೆ ಇದು ಕುಟುಂಬ ರಾಜಕೀಯದಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಬಸವರಾಜ್ ಅವರೇ, 1991ರವರೆಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಕಾಂಗ್ರೆಸ್ನಿಂದ ಈ ಕ್ಷೇತ್ರವನ್ನು BJP ನಂತರ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. 98ರಲ್ಲಿ ಒಂದನ್ನು ಹೊರತುಪಡಿದರೆ ನಿರಂತರವಾಗಿ BJP ಗೆದ್ದಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರವನ್ನು ಈ ಬಾರಿ ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಿರುವಂಥ ಕಾಂಗ್ರೆಸ್ಗಿರ್ತಕ್ಕಂಥ ಅಸ್ತ್ರ ಏನು ಅಷ್ಟು ಸುಲಭನಾಗಾದರೆ? 100ಕ್ಕೆ 100 ಈ ಬಾರಿ ಕಾಂಗ್ರೆಸ್ಸು ಗೆಲುವಿನ ಪದಕ್ಕೆ ಆರಿಸ್ತದೆ. ಕಾರಣ ಏನಪ್ಪ ಅಂದರೆ ನಮ್ಮ ಉತ್ತಮವಾದ ಒಂದು ಅಭ್ಯರ್ಥಿನ ಪಕ್ಷ ಕೊಟ್ಟಿದೆ. ಅದ್ರ ಜೊತೆಗೆ ನಮ್ಮ ಏನು ಕಳೆದ 1 ವರ್ಷದಿಂದ ಬಂದಂತಹ ಕಾಂಗ್ರೆಸ್ ಸರ್ಕಾರ ಏನು ನುಡಿದಂತೆ ನಡೆದಿದ್ದೀವಿ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಜೊತೆಗೆ ಬಡವ್ರ ಪರವಾಗಿರೋಂಥ ಸರ್ಕಾರ, ಅನ್ನಭಾಗ್ಯ ಅಂತ ಯೋಜನೆ ಇರ್ಬೋದು, ನಮ್ಮ ತಾಯಂದಿರ ಏನು ಕೇಂದ್ರದ ಈ ಒಂದು ಸಿಲಿಂಡ್ರಿನ ದರ 1200 ರೂಪಾಯಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಂದ್ರನ ಕಣ್ಣೀರು ವರ್ಷಕ್ಕೋಸ್ಕರ ನಾವೇನು 2000 ರೂಪಾಯಿ ನೆಮ್ಮದಿ ಜೀವನಕ್ಕೆ ಕೊಟ್ಟವಲ್ಲ, ಆ ತಾಯಂದಿರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲಿದೆ. 100ಕ್ಕೆ 100 ನಾವು ಈ ಬಾರಿ ಗೆಲ್ತೀವಿ. ಹರೀಶ್ ಅವರೇ, ಮೋದಿ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ಸಿದ್ದರಾಮಯ್ಯ ಗ್ಯಾರಂಟಿ ಒಂದಂತೂ ಹೌದು, ಮಹಿಳೆಯರ ಮತವನ್ನು ಸೆಳೆಯೋದ್ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಜೊತೆಗೆ ಈ ಬಾರಿಯೂ ಕೂಡ ಅದು ವೋಟ್ಗಳನ್ನು ತರುತ್ತೆ ಅನ್ನೋ ವಿಶ್ವಾಸ ಕಾಂಗ್ರೆಸ್ನದ್ದು. ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿಗೆ ಮೋದಿ ಗ್ಯಾರಂಟಿ ಟಕ್ಕರ್ ಕೊಡುತ್ತಾ? ಕಾಂಗ್ರೆಸ್ಸಿನ ಶಾಸಕರು ಹೇಳಿದರು ಚಂಬ್ ಕೊಟ್ಟಿದ್ದೀವಿ ಅಂತೇಳಿ. ಚಂಬ್ ಯಾಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ ನಾಯಕರಿಗೆ ಅಂದರೆ, ಮುಂದಿನ ತಿಂಗಳು 4 ಫಲಿತಾಂಶ ಬಂದ ಮೇಲೆ ಆ ಚಂಬ್ ಇಟ್ಕೊಂಡು ತೀರ್ಥಯಾತ್ರೆಗೆ ಹೋಗಿ, ಇವತ್ತು ದೇಶದಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿದ್ದೀವಲ್ಲ, ಆ ಚಂಬ್ ಇಟ್ಕೊಂಡು ತೀರ್ಥಯಾತ್ರೆ ಹೋಗೋದು ಶತಸಿದ್ಧ. ಆ ಕಾರಣಕ್ಕೆ ನಾವು ಆ ಚಂಬನ್ನು ಕೊಟ್ಟಿದ್ದೀವಿ. ಇನ್ನು ಈ ಅಭಿವೃದ್ಧಿ ವಿಚಾರವಾಗಿ ಭೀಮ್ ಸಮುದ್ರಕ್ಕೆ ಹೋಗಿ ನೋಡಿ ಅಂದರು. ಸ್ವಾಮಿ, ಭೀಮ್ ಸಮುದ್ರಕ್ಕೆ ಹೋಗಲಿ, ಭೀಮ್ ಸಮುದ್ರ
ದಿವಂಗತ ಮಲ್ಲಿಕಾರ್ಜುನಪ್ಪನವರು ಸಂಸದರಾದಾಗ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೇ ಇದ್ದಿದ್ದು. ನಂತರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಅದು ಈಗ ಚಿತ್ರದುರ್ಗ ಲೋಕಸಭೆಗೆ ಹೋಗಿದೆ. ಈಗ ಹರಪನಹಳ್ಳಿಲಿರ್ತಕ್ಕಂಥ ಮಲ್ಲಿಕಾರ್ಜುನವರ ಒಡೆತನದಲ್ಲಿರ್ತಕ್ಕಂಥ ಆ ಫ್ಯಾಕ್ಟ್ರಿಯ 36 ಎಕರೆ ಸರ್ಕಾರದ ಗೋಮಾಳವನ್ನು ಈ ಸಕ್ಕರೆ ಕಾರ್ಖಾನೆಗೆ KADBಗೆ ಹಣ ಕಟ್ಟದೆ ಆ ಜಮೀನನ್ನು ಅವರ ಒಂದು ಒಡೆತನದಲ್ಲಿರ್ತಕ್ಕಂಥ ಒಂದು ಲಿಮಿಟ್ಸ್ ಒಳಗೆ, ಅಂದರೆ ಆ ಫ್ಯಾಕ್ಟ್ರಿ ಪ್ರಿಮಿಸಿಸ್ ಒಳಗಡೆ ಸೇರಿಸ್ಕೊಂಡು ಇವತ್ತು ಅದನ್ನು ಉಳುಮೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ಸಾಕ್ಷಿ ಸಮೇತ ಕೊಡ್ತೇನೆ. ಎರಡನೇದು, ಇವತ್ತು ಆ ಒಂದು ಚಿಕ್ಕಬಿದ್ರಿ ಗ್ರಾಮದಲ್ಲಿ ಇರ್ತಕ್ಕಂಥ ಹಳ್ಳ ಕೊಳ್ಳಗಳನ್ನೆಲ್ಲ, ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಗುಡ್ಡಗಳನ್ನು ಕಡಿದು ಆ ಹಳ್ಳಗಳನ್ನು ಕೂಡ ಮುಚ್ಚಿರ್ತಕ್ಕಂಥದ್ದು. ಅದರ ಜೊತೆಗೆ ಹರಿಹರ ಮತ್ತು ಹರಪನಹಳ್ಳಿಯ ಒಂದು ಬಾರ್ಡರ್ ಲೈನನ್ನು ಕೂಡ ಯಾವ ರೀತಿ ಬಳ್ಳಾರಿಯಲ್ಲಿ ಆಂಧ್ರ ಪ್ರದೇಶದ ಗಡಿಭಾಗವನ್ನು ಮುಚ್ಚಿದ್ರು ಅಂತಕ್ಕಂಥ ಕೇಸಿದೆ, ಅದೇ ರೀತಿ ಇಲ್ಲೂ ಕೂಡ ಅನೇಕ ಅವ್ಯವಹಾರ ನಡೆದಿರ್ತಕ್ಕಂಥದ್ದನ್ನು ನಾನು ಸಾಕ್ಷಿ ಸಮೇತ ಮಾಧ್ಯಮಕ್ಕೆ ನಾನು ತಿಳಿಸಿದ್ದೇನೆ. ಆದರೆ ಮಾಧ್ಯಮದವರು, ಭಾಳಷ್ಟು ಮಾಧ್ಯಮದವರು ಅದನ್ನು ವಿತರಿಸ್ತಕ್ಕಂಥ ಕೆಲಸ ಬಿ.ಪಿ. ಹರೀಶ್ ಅವರೇ, ನಿಮ್ಮ ಆರೋಪನ ನಾವು ಕೇಳಿಸ್ಕೊಂಡ್ವಿ. ಬಟ್ ಕಳೆದ ಬಾರಿ ಸರ್ಕಾರ ನಿಮ್ಮದೇ ಇದ್ದಿದ್ದು ಸರ್. ಹಂಗಿದ್ದು ಒಂದು ಅಕ್ರಮ ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ದು, ಅದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಿದ್ರೆ ನಿಮ್ಮದೇ ಸರ್ಕಾರ ಆಯ್ತು, ನೀವೇ ಕ್ರಮ ತೆಗೆದುಕೊಳ್ಬಹುದಾಗಿತ್ತು. ನಾನು ಶಾಸಕನಾದ ಮೇಲೆ ಅದೆಲ್ಲ ತನಿಖೆ ಮಾಡಿ ಅದರ ಬಗ್ಗೆ ರೈತರು ನನ್ನ ಬಳಿ ಬಂದಾಗ ನನಗೆ ಗೊತ್ತಾಗಿರ್ತಕ್ಕಂಥ, ಯಾಕೆಂದರೆ ಅಲ್ಲಿ 1000-2000 ಎಕರೆ ಇದೆ. ಅದು ಸುಲಭವಾಗಿ ಓದೋರಿಗೆ ಗೊತ್ತಾಗ್ತಕ್ಕಂಥದ್ದಲ್ಲ. 1000-2000 ಎಕರೆಯಲ್ಲಿರೋದ್ರಿಂದ ಅಲ್ಲಿನ ರೈತರು ತಿಳಿಸಿದಾಗ, ಅದನ್ನು ಪರಿಶೀಲನೆ ಮಾಡಿದಾಗ ದಾಖಲೆ ಸಮೇತ ನಾನು ಅದನ್ನು ಮಾಧ್ಯಮಕ್ಕೂ ಕೂಡ ತಿಳಿಸಿದ್ದೀನಿ. ಈ 30 ಎಕರೆ ವಿಚಾರ ಕೂಡ ನಾನು ತಿಳಿಸ್ತೇನೆ. ಈ ಹಿಂದೆಯೂ ಹರೀಶ್ ಅವರು ಮಾಡಿದ್ರು ಇದನ್ನ. ನೋಡಿ, ಕಳೆದ 5 ವರ್ಷ ಅವ್ರದ್ದೇ ಸರ್ಕಾರ ಇತ್ತು, 4 ವರ್ಷ ಕೇಂದ್ರದಲ್ಲಿ 10 ವರ್ಷ ಸರ್ಕಾರ ಇತ್ತು. ಅವರು ಸುಮ್ಮನೆ ಯಾವಾಗಲೂ ನಾನು ನೋಡ್ತಾ ಬಂದಿದ್ದೀನಿ, ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಹೊರತುಪಡಿಸಿದ್ರೆ ಯಾವುದೇ ರೀತಿ ಕಾನೂನು ಕ್ರಮ ತಗೋಬೋದಿತ್ತಲ್ಲ ಅವ್ರದ್ದೇ ಸರ್ಕಾರದಲ್ಲಿ, ಮತ್ತೆ ಯಾಕೆ ತಗೊಳ್ಳಿಲ್ಲ? ಈ ಆರೋಪದಲ್ಲಿ ಉರುಳಿಲ್ಲ ಅಂತ ನಾನು ಹೇಳೋದು. ಇದು ಸತ್ಯಕ್ಕೆ ದೂರವಾದದ್ದು. ಇಲ್ಲಿ ಯಾವುದೇ ರೀತಿಯ ದೋಷಗಳಾಗಿಲ್ಲ. ಇದು ಸುಳ್ಳು ಆರೋಪ. ಅವರು ಬೇರೆ ಏನು ಮಾತಾಡೋಕ್ಕೆ, ಈಗ ಅವರು ಅಭಿವೃದ್ಧಿ ಇದ್ರೆ ಅಭಿವೃದ್ಧಿ ವಿಷಯ ಮಾತಾಡ್ತಾ ಇದ್ರು. ಯಾವುದೇ ರೀತಿ ಅಭಿವೃದ್ಧಿ ಇಲ್ಲದ ಕಾರಣ ಈ ರೀತಿ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ. ಹರೀಶ್ ಅವರೇ, ಅಭಿವೃದ್ಧಿ ವಿಚಾರ ನಿಮ್ಮಲ್ಲಿ ಇದ್ದಿದ್ರೆ ನೀವು ಭೀಮ್ ಸಮುದ್ರದ ಕಡೆ ಹೋಗ್ತಿದ್ದಿಲ್ಲ. ನೀವು ಭೀಮ್ ಸಮುದ್ರದ ಕಡೆ ಕಳೆದ 13-18 ವರ್ಷ ದಾವಣಗೆರೆ ಆಗಿದ್ದಂತ ಅಭಿವೃದ್ಧಿ ಈಗ ಏನಾಗಿದೆ? ಕಳೆದ 5 ವರ್ಷದಲ್ಲಿ ಏನ್ ಮಾಡಿದಿರಿ? 18-23 ಒಂದು ಚೀಲ ಸಿಮೆಂಟ್ ಹಾಕಿದ್ದೀರಾ? ಒಂದು ರೋಡ್ ಅಭಿವೃದ್ಧಿ ಮಾಡಿದ್ದೀರಾ? ಏನ್ ಮಾಡಿದಿರಿ ಸ್ವಾಮಿ? ಈ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ. ಈ ಕೇಂದ್ರದಲ್ಲಿ ಸರ್ಕಾರ, ನಿಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಎಷ್ಟು ಅಭಿವೃದ್ಧಿ ಮಾಡಿದಿರಿ ಅಂತೇಳಿ ಲೆಕ್ಕ ಕೊಡಿ. ನಾವು ಎಷ್ಟು ಅಭಿವೃದ್ಧಿ ಮಾಡಿದ್ರಿ? ನಾವು ರೆಡಿ ಇದ್ದೀವಿ. 13-18 ನಾವು ಮಾಡಿರೋ ಅಭಿವೃದ್ಧಿ ನಾವು ರೆಡಿ ಇದೀವಿ. 18-23 ಏನಾರು ಅಭಿವೃದ್ಧಿ ಮಾಡಿದ್ ಕೊಟ್ರೆ ನಾನು ರಾಜಕೀಯನೇ ಬಿಟ್ಟು ಬಿಡ್ತೀನಿ. ರಾಜಕೀಯನೇ ಬಿಟ್ಟು ನೀವೇನಾರು ಒಂದು ಚೀಲ ಸಿಮೆಂಟ್ ಹಾಕಿದ್ರೆ, ಒಂದು ಚೀಲ ಸಿಮೆಂಟ್ ಹಾಕಿದ್ರೆ ನಾವು ರಾಜಕೀಯ ಬಿಡಕ್ ರೆಡಿ ಇದೀವಿ. ನೈತಿಕತೆ ಇಲ್ಲ. ನೀವು ಅಭಿವೃದ್ಧಿ ವಿಷಯದಲ್ಲಿ ನೈತಿಕತೆನೇ ನಿಮಗಿಲ್ಲ. ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಅಭಿವೃದ್ಧಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಆದರೆ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ GM ಸಿದ್ದೇಶ್ ಅವರು ಕಳೆದ 2 ಅವಧಿ 3 ಅವಧಿಯಿಂದ ಏನು ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಸಹಜವಾಗಿ ಕೇಳಲಾಗತ್ತೆ. ಅವ್ರಿಗೆ ಯಾಕೆ ಟಿಕೆಟ್ ತಪ್ಪಿಸಿದ್ರು, ಯಾವ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಮಾಡಲಾಯಿತು, ಯಾಕೆ ಅವರಿಂದ ಸಾಧ್ಯವಾಗದ್ದನ್ನು ಗಾಯತ್ರರು ಮಾಡ್ಲಿಕ್ಕೆ ರೆಡಿ ಇದ್ದಾರೆ, ಈ ಅಜೆಂಡವನ್ನು ಯಾಕೆ ಜನರ ಮುಂದೆ ಇಡ್ತಾ ಇಲ್ಲ ನೀವು? ನೋಡಿ, ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ದಾವಣಗೆರೆಯಲ್ಲಿ ಅನೇಕ ಸಂಸದರನ್ನು ನಾವು ನೋಡಿದ್ದೀವಿ. TV ಚಂದ್ರಶೇಖರಪ್ಪನವರು, ಚೆನ್ನಯ್ಯ ಒಡೆಯರ್ರವರು, ನಂತರ ಶಾಮನೂರು ಶಿವಶಂಕರಪ್ಪನವರು, ತದನಂತರ ಬಂದಿದ್ದು ದಿವಂಗತ ಮಲ್ಲಿಕಾರ್ಜುನಪ್ಪನವರು ಹಾಗೂ GM ಸಿದ್ದೇಶ್ವರವರು. ದಾವಣಗೆರೆ ಕ್ಷೇತ್ರದ ಜನತೆಗೆ, ಲೋಕಸಭಾ ಕ್ಷೇತ್ರದ ಜನತೆಗೆ ಒಬ್ಬ ಸಂಸದರನ್ನು ನಾವು ಭೇಟಿಯಾಗ್ಬೋದು, ಒಬ್ಬ ಸಂಸದರ ಬಳಿ ನಮ್ಮ ಕಷ್ಟಗಳನ್ನು ಹೇಳ್ಕೋಬೋದು, ಒಬ್ಬ ಸಂಸದರ ಬಳಿ ಅಭಿವೃದ್ಧಿ ಮಾಡ್ಕೋಬೋದು ಅಂತೇಳಿ ಜನತೆಗೆ ಗೊತ್ತಾಗಿದ್ದೇ ದಿವಂಗತ ಮಲ್ಲಿಕಾರ್ಜುನಪ್ಪನವ್ರು ಸಂಸದರಾದ ಮೇಲೆ. ಅದಕ್ಕೂ ಮುನ್ನ ಇರ್ತಕ್ಕಂಥ ಸಂಸದರನ್ನು ನಮ್ಮ ಕ್ಷೇತ್ರದ ಜನತೆನೇ ನೋಡಿರಲಿಲ್ಲ. GM ಸಿದ್ದೇಶ್ವರ ಅವರ ಪ್ರಮುಖವಾಗಿರ್ತಕ್ಕಂಥ ಸಾಧನೆಯ ಪಟ್ಟಿಯನ್ನು ಹೇಳಬೇಕಾದಂಥ ಈ ಸಂದರ್ಭ 5 ಪ್ರಮುಖವಾದಂಥ ಸಾಧನೆಗಳನ್ನು ಹೇಳಿ. ಇವತ್ತು ದಾವಣಗೆರೆ ಸ್ಮಾರ್ಟ್ ಸಿಟಿ
ಬಂದಿದ್ದು 100ಕ್ಕೆ 100 ಸುಳ್ಳು. GM ದಯಮಾಡಿ ಸಿದ್ದೇಶ್ವರ ಅವರ ಒಂದು ಕಾಲದಲ್ಲಿ. ನಿಮಿಷ ಶಾಸಕರೇ, ಸ್ಮಾರ್ಟ್ ಸಿಟಿ ನಾನು ಮೋದಿಜಿ ಅವರು ಇಲ್ಲಿಂದ ನಾನು ಕಮಲವನ್ನ ಗೆಲ್ಲಿಸಿಕೊಡಿ, ನಾವು ಸ್ಮಾರ್ಟ್ ನಿಮಗೆ ಸಿಟಿಗೆ ಒಳ್ಳೆ ಕಾಣಿಕೆಯನ್ನು ಕೊಡ್ತೀವಿ ಅಂತ ಏನು ಹೇಳಿದ್ರು, ಆ ಕಾಣಿಕೆನೇ ಈ ಸ್ಮಾರ್ಟ್ ಸಿಟಿ. ಇವತ್ತು ಆ ಸ್ಮಾರ್ಟ್ ಸಿಟಿ ನಮ್ಮದು ಅಂತಿದ್ದಾರೆ. 100ಕ್ಕೆ 100 ಆ ಸ್ಮಾರ್ಟ್ ಸಿಟಿ GM ಸಿದ್ದೇಶ್ವರ ಅವರ BJP ಸರ್ಕಾರದ ಕೊಡುಗೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಳ್ಳು ಅಂತ ಹೇಳ್ತಿದ್ರಿ. 100ಕ್ಕೆ 100. ಈಗ ಏನಪ್ಪ ಅಂದರೆ ಇವ್ರು ಏನಾಗ್ಬಿಟ್ಟಿದೆ BJP ಅವ್ರ ಪರಿಸ್ಥಿತಿ ಅಂದರೆ ಅವ್ರಿಗೆ ಯಾವುದೇ ರೀತಿಯ ವಿಷಯಗಳಿಲ್ಲ, ಜನಗಳ ಮುಂದೆ ಹೋಗೋಕ್ಕೆ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳಿಲ್ಲ. ರೈಲ್ವೆ ನಿಲ್ದಾಣದ ಅಭಿವೃದ್ಧಿ ನೋಡ್ರಿ, ಮಹಾನಗರ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ನೋಡಿ. ಹರಿಹರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೆ, ರೈಲ್ವೆ ದಾವಣಗೆರೆ ಮಹಾನಗರ ಪಾಲಿಕೆ ಬಂದಿದ್ದ ಆಯ್ಕೆ ಆಗಿದೆ. ನಿಮಗೆ ಕೊಡುಗೆ ಹೋಗಿ ನೋಡ್ರಿ, ನಿಮಗೆ ಕಾಣ್ತಾ ಇಲ್ಲ ಅಷ್ಟೇ. ಅಶೋಕ್ ಅಂಡರ್ ಪಾಸ್ ನೋಡ್ಬಿಡ್ರಿ ನೀವು ಹೋಗಿ. ಬಸವರಾಜ್ ಅವರೇ, ಒಂದು ವೇಳೆ ಸಿದ್ದೇಶ್ವರ ಅವರು ಕೆಲಸ ಮಾಡ್ತಿಲ್ಲ ಅಂದ್ರೆ 4 ಬಾರಿ ಬ್ಯಾಕ್ ಟು ಬ್ಯಾಕ್ ಯಾಕೆ ಆಯ್ಕೆ ಆಗಿ ಬಂದ್ರು? ಹೇಳ್ತೀನಿ 4 ಬಾರಿ ಆಯ್ಕೆ ಅವರ ಅಭಿವೃದ್ಧಿ ವಿಷಯದಲ್ಲಿ ಆಯ್ಕೆ ಆಗಿಲ್ಲ. 1 ಬಾರಿ ಅವರ ತಂದೆಯ ಒಂದು ಸಾವಿನ ಅನುಕಂಪದ ಮೇಲೆ ಆಯ್ಕೆ ಆದರು. 2 ಬಾರಿ ಮೋದಿ ಅವರ ಅಲೆಯಲ್ಲಿ ಆಯ್ಕೆ ಆದ್ರು ಬಿಟ್ಟರೆ ಯಾವುದೇ ರೀತಿ ಅಭಿವೃದ್ಧಿಯಿಂದ ಅವ್ರು ಯಾವ್ದು ಆಯ್ಕೆ ಆಗಿಲ್ಲ. ದಾವಣಗೆರೆಯ ಅಖಾಡದಲ್ಲಿ ನಾವಿದ್ದೀವಿ. ಒಂದು ಕಡೆ ಶಾಮನೂರು ಫ್ಯಾಮಿಲಿ, ಮತ್ತೊಂದು ಕಡೆ ಸಿದ್ದೇಶ್ವರ್ ಫ್ಯಾಮಿಲಿ. 2 ಫ್ಯಾಮಿಲಿಗಳಿಗೆ ಟಕ್ಕರ್ ಕೊಟ್ಟು ಅವಕಾಶ ಸಿಗದಿದ್ದಾಗ ಅವಕಾಶ ಸೃಷ್ಟಿಸಿಕೊಳ್ಬೇಕು ಅಂತ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ನಿಂತಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ವಿನಯ್ ಕುಮಾರ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೀವನದ ಗ್ರಾಫನ್ನು ನಾನು ನೋಡ್ತಾ ಇದ್ದೆ. ಮೆಡಿಕಲಿಂದ IAS ಬಂದ್ರಿ, IAS ಇಂದ KS ಬಂದ್ರಿ, ಅದಾದಮೇಲೆ ಕೋಚಿಂಗ್ ಕ್ಲಾಸ್ಗಳು, ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. 2 ಬಲಿಷ್ಠ ಫ್ಯಾಮಿಲಿಗಳ ಮಧ್ಯೆ ವಿನಯ್ ಕುಮಾರ್ ಅವ್ರ ಜಾಗ ಎಲ್ಲಿದೆ? ಇವತ್ತು ಏನಾಗಿದೆ ಅಂತಂದರೆ, ಸಾಮಾನ್ಯ ಪ್ರಜೆಗಳಿಗೆ ಸಿಗದ ಜನಪ್ರತಿನಿಧಿಗಳು ಮತ್ತೆ ಅವಕಾಶ ತಗೊಂಬಂದು ಯಾರಿಗೆ ನಿಜವಾಗ್ಲೂ ಅವಕಾಶ ಸಿಗಬೇಕು ಅವರನ್ನು ಅವಕಾಶ ವಂಚಿತರನ್ನಾಗಿ ಮಾಡಿ ಇವತ್ತು ಎಲ್ಲ ಅಧಿಕಾರ, ಎಲ್ಲ ಸಂಪತ್ತು, ಎಲ್ಲ ಸಂಪನ್ಮೂಲ ನಮ್ಮ ಹತ್ರನೇ ಇರಬೇಕು ಅನ್ನೋ ಒಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ. ಇವತ್ತು ನನ್ನ ಹೋರಾಟ ಆ ಒಂದು ವ್ಯವಸ್ಥೆಯ ವಿರುದ್ಧ, ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ದಾವಣಗೆರೆಯಲ್ಲಿ ಜನಸಾಮಾನ್ಯರನ್ನು ದೂರ ಇಟ್ಟು ಏನು ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದಾರಲ್ಲ, ಆ ವ್ಯವಸ್ಥೆ ವಿರುದ್ಧ. ಅಲ್ಲಿ ವಿಕೇಂದ್ರೀಕರಣ ಆಗಬೇಕು, ಸಾಮಾನ್ಯರಿಗೂ ಕೂಡ ಅವಕಾಶ ಸಿಗಬೇಕು ಅಂತ ನನ್ನ ಹೋರಾಟ. ಅದನ್ನು ಜನ ಮೆಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಓದ್ ಕಡೆ ಎಲ್ಲ ಭರ್ಜರಿ ಬೆಂಬಲ ಕೊಡ್ತಾ ಇದ್ದಾರೆ. ಓಕೆ, ಈಗ ಕಾಂಗ್ರೆಸ್ನಿಂದ ನೀವು ಟಿಕೆಟ್ನ ನಿರೀಕ್ಷೆಯಲ್ಲಿದ್ರಿ, ಅಲ್ಲಿ ನಿಮಗೆ ಟಿಕೆಟ್ ಸಿಗಲಿಲ್ಲ. ಅದಾದ ಮೇಲೆ ಬಂಡಾಯ ಎದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಬಂದ್ರಿ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನ, ಶಾಮನೂರು ಕುಟುಂಬದ ವಿರುದ್ಧನ? ನನ್ನ ಹೋರಾಟ ಕಾಂಗ್ರೆಸ್ ವಿರುದ್ಧನೂ ಅಲ್ಲ, BJP ವಿರುದ್ಧನೂ ಅಲ್ಲ, ಡಾಕ್ಟರ್ ಪ್ರಭಾವ್ರ ವಿರುದ್ಧನೂ ಅಲ್ಲ, ಅಥವಾ ಈ ಕಡೆ GM ಸಿದ್ದೇಶ್ವರ ಅವರ ಪತ್ನಿ ವಿರುದ್ಧನೂ ಅಲ್ಲ. ಇಲ್ಲಿ ಕಳೆದ 30-35 ವರ್ಷದಿಂದ ಏನು ಒಂದು ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ ಅವೆರಡೂ ಕುಟುಂಬ. ಇಲ್ಲಿ ಏನಂತಂದರೆ, ಇದು ಬಂಡವಾಳಶಾಹಿ, ಅದರ ಅಡಿಯಲ್ಲಿ ರಾಜಕಾರಣ ಒಂಥರ ನಲುಗ್ತಾ ಇದೆ ಅಂತಂದು ಹೇಳ್ಬೋದು. ಇವತ್ತು ನಾನು ಸುಮಾರು 650 ಕಿಲೋಮೀಟ್ರಲ್ಲಿ ಪಾದಯಾತ್ರೆ ಮಾಡಿದ್ದೀನಿ. ಕ್ಷೇತ್ರದ ಸುಮಾರು 80% ಹಳ್ಳಿಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ನೋಡಿದಾಗ ಪ್ರತಿಯೊಂದು ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ, ಮಧ್ಯಾಹ್ನದ ಬಿಸಿ ಊಟ ಮಾಡಿದ್ದೀನಿ, ಅಲ್ಲಿ ಕಾಲೇಜ್ಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಮಕ್ಕಳ ಹತ್ರ ಮಾತಾಡಿದ್ದೀನಿ. ಇಲ್ಲೇನು ದಾವಣಗೆರೆಯಲ್ಲಿ ಅಸಮಾನತೆ ಎದ್ದು ಕಾಣ್ತಾಯಿದೆ. ಸೌತಲ್ಲೇ ಒಂದು ರೀತಿ, ನಾರ್ತಲ್ಲೇ ಒಂದು ರೀತಿ. ನೀವು ಸೌತಿಗೆ ಹೋದರೆ ನಾನು ಬಹಳ ಕಟುವಾಗಿ ಹೇಳಬೇಕಾಗ್ತದೆ, ದಾವಣಗೆರೆ ಸೌತ್, ಆಜಾದ್ ನಗರ, ಭಾಷಾ ನಗರ, ಅಲ್ಲಿ ಹೋದರೆ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಸ್ವಲ್ಪನೂ ಅಭಿವೃದ್ಧಿ ಇಲ್ಲ. ಇಲ್ಲಿ 35 ವರ್ಷದಲ್ಲಿ ಅಲ್ಲಿ MLA ಆಗಿರೋರು ಏನೂ ಅಭಿವೃದ್ಧಿ ತಂದಿಲ್ಲ ಅಲ್ಲಿ. ಅಂದರೆ ಅಲ್ಲಿ ಒಂದು ಪಾರ್ಕ್ ಇಲ್ಲ, ಅಲ್ಲಿ ಒಂದು ಶಾಲೆ ಇಲ್ಲ, ಒಂದು PUC ಕಾಲೇಜ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ. ನಾನು ಹಳ್ಳಿನಲ್ಲಿ ಹೋದಾಗ ಕೆಲವೊಂದು ಹೋಬಳಿ ಮಟ್ಟದಲ್ಲಿ 4000 ಜನಸಂಖ್ಯೆ ಇರೋ ಜಾಗದಲ್ಲಿ ಒಂದು PUC ಕಾಲೇಜ್ ಇದೆ. ಅಂದರೆ ಇದೆಂಥ ಅನ್ಯಾಯ ಅಂತಂದು. ಸೊ ನಾನು ಈ ಒಂದು ಅಸಮಾನತೆ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ನಿಮ್ಮ ಪ್ರಕಾರ BJPನೂ ಅಭಿವೃದ್ಧಿ ಮಾಡಿಲ್ಲ, ಕಾಂಗ್ರೆಸ್ಸು ಅಭಿವೃದ್ಧಿ ಮಾಡಿಲ್ಲ, ಹಾಗಾದ್ರೆ ಇಬ್ಬರೂ ಮಾಡಿಲ್ಲ ಅಂತಂದು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ವಿನಯ್ ಕುಮಾರ್ ಅವರೇ, ವಿನಯ್ ಕುಮಾರ್, ಬಹಳ ಪ್ರಮುಖವಾಗಿ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು, ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಸ್ವಾಮೀಜಿಗಳು ರಿಕ್ವೆಸ್ಟ್ ಮಾಡ್ತಾರೆ, ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಇಷ್ಟಾಗಿಯೂ ಕೂಡ ನೀವು ಸ್ಪರ್ಧೆ ಮಾಡ್ತಿದ್ದೀರಿ ಅಂತಂದರೆ ಈ ಸ್ಪರ್ಧೆ ಹಿಂದಿರ್ತಕ್ಕಂಥ ಶಕ್ತಿ ಯಾವುದು ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ. ಸೊ ಈ ಸ್ಪರ್ಧೆ ಹಿಂದಿರೋ ಶಕ್ತಿ ಸಾಮಾನ್ಯ ಜನರ ಒಂದು ಭರವಸೆ, ಸಾಮಾನ್ಯ ಜನರ ನೋವು. ಏನಾಯಿತು, ನಾನು ಟಿಕೆಟ್ ತಪ್ಪಿದ ಮೇಲೆ ಸುಮಾರು 15 ದಿನದಲ್ಲಿ 200 ಹಳ್ಳಿಗಳಿಗೆ ಭೇಟಿ ಕೊಟ್ಟೆ. 200 ಹಳ್ಳಿಗಳಿಗೆ ಭೇಟಿ ಕೊಟ್ಟಾಗ
ಅಲ್ಲಿ ಒಂದು ಸ್ಟ್ರಾಂಗ್ ಅಂಡರ್ ಕರೆಂಟ್ ಆಫ್ ಡಿಸ್ಕಂಟೆಂಟ್, ರಿಸೆಂಟ್ಮೆಂಟ್ ಅಂತ ಅಂದರೆ ಒಂದು ಕೋಪದ ಒಂದು ವಾತಾವರಣದ ಅಂಡರ್ ಕರೆಂಟ್. ಯಾಕೆ ಅಧಿಕಾರ ಒಂದೇ ಕುಟುಂಬಕ್ಕೆ ಕೊಡಬೇಕು? ಒಬ್ಬ ಸಾಮಾನ್ಯ ಯುವಕ ಒಳ್ಳೆ ಉದ್ದೇಶ ಇಟ್ಕೊಂಡು ರಾಜಕಾರಣದಲ್ಲಿ ಜನಗಳು ಸೇವೆ ಮಾಡಬೇಕಂತ ಓಡಾಡ್ತಾನೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಾಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಕೂಡ ಕೊನೆಗಳಿಗೆ ಟಿಕೆಟ್ ತಪ್ಪೋಗ್ತದೆ. ಇದು ಜನಗಳಲ್ಲಿ ಒಂದು ಕೋಪ ಇದೆ. ಆ ಕೋಪ ಇವತ್ತೇನಾಗಿದೆ ಅಂತಂದರೆ ಹೋಪ್ ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಹೋಪ್ ಆಗಿ ಕನ್ವರ್ಟ್ ಆಗಿದೆ. ವಿನಯ್ ಕುಮಾರ್ ಈಸ್ ಎ ರೇ ಆಫ್ ಹೋಪ್ ಫಾರ್ ದಾವಣಗೆರೆ ಅಂತಂದು. ಓಕೆ ಓಕೆ ಬಸವರಾಜ್ ಅವರೇ, ಕುಟುಂಬ ರಾಜಕಾರಣ ಅನ್ನೋ ವಿಷಯಕ್ಕೆ ಬಂದಾಗ ನೀವು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರಿ, ಶಾಮನೂರು ಫ್ಯಾಮಿಲಿಯ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರಿ, ಆ್ಯಂಡ್ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ನಿಮ್ಮ ಭಾವನೆ ಕೂಡ ಆಗಿತ್ತು. ಇವತ್ತು ವಿನಯ್ ಕುಮಾರ್ ಅವರು ಪಕ್ಷೇತರರಾಗಿ ನಿಂತ್ಕೊಂಡಿದ್ದಾರೆ. ನಾನು ಅವರಿಗೆ ಸಹ ಬೆಂಬಲ ಕೊಟ್ಟಿದ್ದೆ. ಈಗ ಪಕ್ಷ ತೀರ್ಮಾನಕ್ಕೆ ಬದ್ಧವಾಗಿ ಇರಬೇಕಾಗ್ತದೆ. ಇವರು ಅಭಿವೃದ್ಧಿ ಆಗಿಲ್ಲ, ಉತ್ತರದಲ್ಲಾಗಿಲ್ಲ, ದಕ್ಷಿಣದ. ಉದಾಹರಣೆಗೆ ಈ ಸ್ಟೇಡಿಯಮಲ್ಲಿ ನಿಂತಿದ್ದಾರೆ. ಈ ಅಭಿವೃದ್ಧಿ ಮಾಡಿದ್ದು ಯಾರು ಅನ್ನೋದನ್ನ ಅವ್ರು ಫಸ್ಟ್ ತಿಳ್ಕೋಬೇಕಾಗ್ತದೆ. ಈ ಸ್ಟೇಡಿಯಂನೇ, ಬೇರೆ ಯಾವುದು ಬೇಡ. ಈ ಥರ ಸ್ಟೇಡಿಯಂ ಯಾವ್ದಾದ್ರು ಜಿಲ್ಲೆಯಲ್ಲಿದೆಯಾ? ನೀವು ನೋಡ್ಕೊಂಬನ್ನಿ. ವಿನಯ್ ಕುಮಾರ್ ಅವ್ರಿಗೆ ಹೇಳ್ತೀನಿ, ಈ ಥರ ಒಂದು ಉತ್ತಮವಾದಂಥ ಕ್ರೀಡಾಂಗಣ ಯಾವ್ದಾದ್ರು ಜಿಲ್ಲಾ ಮಟ್ಟದಲ್ಲಿದೆಯಾ? ಈ ಜಿಲ್ಲಾ ಮಟ್ಟದಲ್ಲಿ ಇಂಥ ಉತ್ತಮ ಸ್ಟೇಡಿಯಂ ಕಟ್ಟಿದ್ದೀವಿ ಅಂದರೆ ಅದು ಕಾಂಗ್ರೆಸ್ನ ಕೊಡುಗೆ, ಜೊತೆಗೆ ನಮ್ಮ ಶಾಮನೂರು ಕುಟುಂಬದ ಕೊಡುಗೆ ಅಂತ ಹೇಳ್ತೀನಿ. ಸರ್, ನನ್ನ ಪಾಯಿಂಟ್ ಏನಂತಂದರೆ, ಓಕೆ ಸ್ಟೇಡಿಯಂ ಇದೆ ಒಪ್ಕೊಳ್ಳೋಣ, ಅದು ಸಮನಾಗಿ ಹಂಚಿಕೆ ಆಗಿಲ್ಲ. ಸೌತಲ್ಲಿ ಯಾಕೆ ಸ್ಟೇಡಿಯಂ ಮಾಡಿಲ್ಲ ನೀವು? ಸೌತಲ್ಲಿ ಜಾಗದ ವ್ಯವಸ್ಥೆ ಎಲ್ಲಿರುತ್ತೋ ಅದೇ ರೀತಿ ಹೋಗ್ತದೆ. ಇದು ಸೌತ್ ನಾರ್ತ್ ಅಂತ ಬರಲ್ಲ, ಇದು ಜಿಲ್ಲಾ ಕ್ರೀಡಾಂಗಣ. ಜಿಲ್ಲಾ ಕ್ರೀಡಾಂಗಣ ಆ ಕಡೆ ಒಂದು ಈ ಕಡೆ ಒಂದು ಅಂತ ಮಾಡೋಕ್ಕೆ ಬರೋದಿಲ್ಲ. ಇದು ಜಿಲ್ಲಾ ಕ್ರೀಡಾಂಗಣ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಜಿಲ್ಲೆಗೆ ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಜಾಗದ ಅವಕಾಶ ಅಷ್ಟೇ ಅಲ್ಲ, ಅಲ್ಲೂ ಸಹ ಒಂದು ಉತ್ತಮವಾದ, ಇದಕ್ಕಿಂತ ಉತ್ತಮವಾದ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಸ್ಟೇಡಿಯಂ ಇದೆ, ಉತ್ತಮವಾದ ಸ್ಟೇಡಿಯಂ ಅಲ್ಲೂ ಮಾಡಿದ್ದೀವಿ. ವಿನಯ್ ಕುಮಾರ್ ಅವರಿಗೆ ಕ್ಷೇತ್ರದ ಪರಿಚಯ ಕಡಿಮೆ ಇದೆ. ಮೊದಲನೇಗೆ ಹೇಳಬೇಕು ಅಂದರೆ ವಿನಯ್ ಕುಮಾರ್ ಅವ್ರಿಗೆ ಕ್ಷೇತ್ರದ ಪರಿಚಯ ಕಡಿಮೆ ಇದೆ. ಅವ್ರಿಗಿನ್ನೂ ಸಮಯ ಇತ್ತು, ವಯಸ್ಸಿತ್ತು, ಉತ್ತಮವಾದ ವ್ಯಕ್ತಿನೂ ಅಂದ್ಕೊಂಡಿದ್ವಿ. ಅವರು ಇನ್ನೂ 5 ವರ್ಷ ಕ್ಷೇತ್ರನ ಸುತ್ತಾಡಿ ಕ್ಷೇತ್ರದ ಜನತೆಯ ನಾಡಿ ಮಿಡಿತ, ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅರಿವು ಮಾಡ್ಕೊಂಡು ಅವ್ರು ಚುನಾವಣೆಗೆ ಬಂದಿದ್ರೆ ಒಳ್ಳೇದಾಗ್ತಿತ್ತು. ಬಸವರಾಜ್ ಅವರೇ, ಅಲ್ಲಿ ಬಹಳ ಮೂಲಭೂತ ಪ್ರಶ್ನೆಯನ್ನು ವಿನಯ್ ಕುಮಾರ್ ಎತ್ತಿದ್ದಾರೆ. ಕುಟುಂಬ ರಾಜಕಾರಣ, ಒಂದು ಕಡೆ ಶಾಮನೂರವರು ಶಾಸಕರಾಗಿದ್ದಾರೆ, ಮಗ ಮಂತ್ರಿಯಾಗಿದ್ದಾರೆ, ಈಗ MP ಸ್ಥಾನವೂ ಶಾಮನೂರು ಕುಟುಂಬಕ್ಕ ಅಂತಕ್ಕಂಥ ಪ್ರಶ್ನೆಯನ್ನು ಅವ್ರು ಎತ್ತಿದ್ದಾರೆ. ಆಯಿತು, ಕುಟುಂಬ ರಾಜಕಾರಣ ಅಂದರೆ ಈಗ BJP ಕಾಂಗ್ರೆಸ್ ಅಂತ ಬರೋದಿಲ್ಲ. ಎಲ್ಲ ಪಕ್ಷದಲ್ಲೂ ಸಾಮಾನ್ಯವಾಗಿ ಗೆಲುವು ಹಾಗೂ ಅವರ ಅಭ್ಯರ್ಥಿಯ ಒಂದು ತೂಕ ಅಳತೆಯನ್ನು ಮಾಡಬೇಕಾಗ್ತದೆ. ಆ ಒಂದು ವ್ಯವಸ್ಥೆಯಲ್ಲಿ ಟಿಕೆಟ್ ಕೊಡ್ತಾರೆ, ಬಿಟ್ಟರೆ ಯಾರು ಕೇಳಿದ್ರು ಅವ್ರಿಗೆ ಟಿಕೆಟ್ ಕೊಡೋ ಒಂದು ವ್ಯವಸ್ಥೆ ರಾಜಕೀಯದಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಉತ್ತರದಲ್ಲೇ ಮತ್ತೊಂದು ಪ್ರಶ್ನೆ ಇದೆ ಸರ್. ಈಗ ಅಲ್ಲಿ ಅಭ್ಯರ್ಥಿ ಬೇರೆ ಯಾರೂ ಇಲ್ಲ ಈ ಕುಟುಂಬಕ್ಕೆ ಅಂದರೆ ಬೇರೆಯವರು ಬೆಳೆಯೋದಕ್ಕೆ ಅವಕಾಶ ಆಗಿಲ್ಲ ಅನ್ನೋದೇ ಅಲ್ವಾ? ಆ ಥರ ಏನಿಲ್ಲ. 100ಕ್ಕೆ 100 ನಮ್ಮ ಕಾಂಗ್ರೆಸ್ ಪಕ್ಷ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಮ್ಮಲ್ಲೂ ಸಹ ಮಾಜಿ ಶಾಸಕರಿದ್ರು. ಆದರೂ ಸಾಮಾನ್ಯ ಕುಟುಂಬದ ವ್ಯಕ್ತಿ. ಈ ಬಾರಿ ಚುನಾವಣೆ ಅರ್ಹತೆ ಇದೆ. ಈತಂಗೆ ಚುನಾವಣೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ಗೆಲ್ತದೆ, ಬಡವರ ಪರವಾಗಿ ಕೆಲಸ ಮಾಡ್ತೇನೆ ಅಂತೇಳಿ ನನಗೆ ಗುರುತು ಟಿಕೆಟ್ ಕೊಡ್ತು, ಬಿಟ್ಟರೆ ಯಾವುದೇ ಕುಟುಂಬ ರಾಜಕೀಯ ಹಿನ್ನೆಲೆ ನನಗೆ ಟಿಕೆಟ್ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ ವಿನಯ್ ಕುಮಾರ್ ಸ್ಪರ್ಧೆ ಹಿಂದೆ ಒಂದು ಶಕ್ತಿ ಕೆಲಸ ಮಾಡಿದೆ ಅಂತಕ್ಕಂಥ ಒಂದು ಆರೋಪ ಇದೆ. BJPಯ ಒಂದು ಗುಂಪು ಅವರ ಪರವಾಗಿ ನಿಂತಿದೆ ಅಂತಕ್ಕಂಥ ಅನುಮಾನ ಮೂಡ್ತದೆ. ನೋಡಿ, ಮೂಲತಃ ನಮ್ಮ ತಂದೆ ಶ್ರಮಿಕ ವರ್ಗದ ಪರವಾಗಿ ದುಡಿದು ದಾವಣಗೆರೆಯಲ್ಲಿ ಹೆಸರಾದಂಥವ್ರು ನಮ್ಮ ತಂದೆ ದಿವಂಗತ ಬಸನಗೌಡರು. ಇವತ್ತು ದಿವಂಗತ ಬಸನಗೌಡರು ಅಂದರೆ ಕಮ್ಯುನಿಸ್ಟ್ ಬಸನಗೌಡರು ಅಂತಾರೆ. ಅಂದರೆ ಅವ್ರು ಕಮ್ಯುನಿಸ್ಟ್ ಅಲ್ಲ, ಅವ್ರ ವಿಚಾರ ಆ ರೀತಿ ಇತ್ತು. ದೇಶದ ಎಲ್ಲ ನಾಗರಿಕರು ಊಟ ಮಾಡಬೇಕು, ಎಲ್ಲರೂ ಸಮಾನವಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ತಂದೆಯವರು ಹಾಕ್ಕೊಟ್ಟಂಥ ಒಂದು ದಾರಿಯಲ್ಲಿ ನಾನಿದ್ದೇನೆ. ನಾನೂ ಕೂಡ ರಾಜಕೀಯವಾಗಿ ಸಿದ್ಧಾಂತವಾಗಿ BJPಯಲ್ಲಿ ಇರ್ಬೋದು, ಆದರೆ ನನ್ನ ಮುಖ್ಯ ಗುರಿ ಎಲ್ಲರೂ ಸಮನಾಗಿ ಬಾಳಬೇಕು, ಶ್ರೀಮಂತರ ದಬ್ಬಾಳಿಕೆ ನಿಲ್ಲಬೇಕು ಅಂತಕ್ಕಂಥ ಕಾರಣದಿಂದ ನಾನು ಪದೇ ನಾನು ಯಾಕೆ ಮಲ್ಲಿಕಾರ್ಜುನ ಅವರ ದೌರ್ಜನ್ಯ ದಬ್ಬಾಳಿಕೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಲೇಬೇಕು. ನಾವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಇವತ್ತು ರಾಜ್ಯವನ್ನೇ ನುಂಗಾಕ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ವ್ಯವಸ್ಥೆ ವಿರುದ್ಧನೂ ಹೋರಾಡ್ತೀನಿ, ನನ್ನ ಪಕ್ಷದ ಸಿದ್ಧಾಂತ ಪರವಾಗೂ ಕೂಡ ಇರ್ತೀನಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಮಾನ್ಯ ಶಾಸಕರು ಹೇಳಿದ್ರು, ಏನು ಹೇಳಿದ್ರು? ವಿನಯ್ ಕುಮಾರ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದ್ರು. ಅವ್ರ ವಿಚಾರಗಳ ಬಗ್ಗೆ ಕುಟುಂಬದ ರಾಜಕೀಯ ಬಗ್ಗೆ ವಿರೋಧ ಇದೆ ಅಂತಲೂ ಹೇಳಿದ್ರು. ಈಗಲೂ ಅವಕಾಶ ಇದೆ, ಅವರ ಅಭ್ಯರ್ಥಿನ ನಿವೃತ್ತಿ ಮಾಡಿಸಿ ವಿನಯ್ ಕುಮಾರಿಗೆ ಬೆಂಬಲ ಕೊಟ್ಟರೆ ನಾವು ಸಹ ಸ್ವಾಗತ ಮಾಡ್ತೀನಿ. ಅದು ಏನಾಗ್ತಿದೆ ಅಂದರೆ, ಒಂದು ನಿಮಿಷ ಶಾಸಕರೇ, ಚುನಾವಣೆ ಅವರು ಏನಾಗಿದೆ ಅಂದ್ರೆ ವಿನಯ್ ಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೇಳಿದ್ರೆ ನಾವು ಅದನ್ನ ಮಾಡ್ತಾ ಇದ್ವಿ. ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು, ಅವರು BJP ಟಿಕೆಟ್ ಕೇಳಿಲ್ಲ.
ಅವರು ಬಿಜೆಪಿ ಟಿಕೆಟ್ ಕೇಳಲಿಲ್ಲ ಬಸವರಾಜ್ ಅವರೇ, ಅವ್ರು ಕಾಂಗ್ರೆಸ್ ಟಿಕೆಟ್ ಕೇಳಿದ್ದು. ಒಂದ್ ನಿಮಿಷ ಬಸವರಾಜ್ ಅವರು ಹೇಳ್ತಾ ಅವ್ರು ಇದ್ದಾರೆ, ಬಿಜೆಪಿ ಟಿಕೆಟ್ ಕೇಳಿದ್ದು ಕೇಳಲಿಲ್ಲ, ಅವ್ರು ಕೇಳಿದ್ದು ಕಾಂಗ್ರೆಸ್ ವಿನಯ್ ಕುಮಾರ್ ಟಿಕೆಟ್. ಅವ್ರು ಕೇಳಿದ್ದು ಕಾಂಗ್ರೆಸ್ ಟಿಕೆಟ್, ಬಿಜೆಪಿ ಟಿಕೆಟ್ ಅಲ್ಲ ಅಂತಿದ್ದಾರೆ ಅವರು. ಒಂದ್ ನಿಮಿಷ ಹೇಳ್ತೀನಿ, ಇಲ್ಲೇ ಮೇಲ್ನೋಟ ಗೊತ್ತಾಗ್ತದೆ, ಚುನಾವಣೆಗೂ 3 ತಿಂಗಳು ಮೊದಲೇ ವಿನಯ್ ಕುಮಾರ್ ಅವರು ಇಲ್ಲೇ ಗೊತ್ತಾಗ್ತದೆ. ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ ಅಂತ ಹೇಳಿ 3 ತಿಂಗಳ ಹಿಂದೆ ಹೇಳಿದ್ದಾರೆ. ವಿನಯ್ ಅವರು ಬಿಜೆಪಿಯ ಬಿ ಟೀಮ್ ಅಂತ ಹೇಳ್ತಿದ್ದಾರೆ ಅವರು. ಬಿಜೆಪಿ ವಿನಯ್, ನಿಮ್ಮ ಮೇಲೆ ಒಂದು ಆರೋಪ ಏನಂದ್ರೆ ಚುನಾವಣೆಗೆ ನಿಂತು ಸಮುದಾಯದ ಮತಗಳನ್ನ ಒಡೆಯೋದ್ರ ಮೂಲಕ ಕಾಂಗ್ರೆಸ್ಗೆ ನಷ್ಟ ಆಗ್ಲಿ ಅಂತ ನೀವು ನಿಂತಿದ್ದೀರಾ ಅಂತ. ಇಲ್ಲಿ ನಾನು ಚುನಾವಣೆಗೆ ನಿಂತಿರೋದು BJP ಕಾಂಗ್ರೆಸ್ ಇಬ್ಬರನ್ನೂ ಸೋಲಿಸಿ ನಾನು ಗೆದ್ದ ಪಾರ್ಲಿಮೆಂಟ್ ಹೋಗೋಕ್ಕೆ. ನಾನೇನು BJP ಪರ ಇಲ್ಲ. ಇಲ್ಲಿ ದಾವಣಗೆರೆಯಲ್ಲಿ BJP GM ಸಿದ್ದೇಶ್ವರ್ ಕೂಡ ಅಭಿವೃದ್ಧಿ ಮಾಡಿಲ್ಲ ಅಂತಂದು ಪ್ರತಿಯೊಂದು ಹಳ್ಳಿನಲ್ಲೂ ಭಾಷಣ ಕೊಟ್ಟಿದ್ದೀನಿ ನಾನು. ಅವರು 20 ವರ್ಷ MP ಆದರೂ ಈಗಲೂ ಕೂಡ ಸುಮಾರು ಒಂದು 600-700 ಹಳ್ಳಿಗಳದವಲ್ಲಿ ಈಗಲೂ ಕೂಡ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಆ ಊರಿನವರು ಈಗಲೂ ಕೂಡ ನಾನು ಹೇಳ್ತೀನಿ, GM ಸಿದ್ದೇಶ್ವರ ಮನೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ದಾವಣಗೆರೆಯಲ್ಲಿ ಅವ್ರ ಮನೆ ದಾವಣಗೆರೆಯಲ್ಲಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. GM ಸಿದ್ದೇಶ್ವರ ಅವ್ರ ಮನೆ. ಇವಾಗ ಒಬ್ಬ ಜನಪ್ರತಿನಿಧಿ ಮನೆ ಡೋರ್ ಯಾವಾಗಲೂ ಓಪನ್ ಇರಬೇಕು ಜನಗಳಿಗೆ. ಅವರು ಸ್ಪಂದಿಸೋ ಶಕ್ತಿ ಇರಬೇಕು, ಅವರಿಗೆ ಜನಗಳಿಗೆ ಹತ್ತಿರ ಆಗುವಂಥ ಒಂದು ಮನೋಭಾವ ಇರಬೇಕು. ಇವರೆಲ್ಲ ಏನಾಗ್ಬಿಟ್ಟಿದೆ, ಆಗರ್ಭ ಶ್ರೀಮಂತರಾಗ್ಬಿಟ್ಟು ಜನಗಳಿಂದ ದೂರ ಆಗಿ ಮೋರ್ ಆಫ್ ಬಿಸ್ನೆಸ್ ಮೆನ್, ಲೆಸ್ ಆಫ್ ಪೊಲಿಟಿಷಿಯನ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.